ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ರಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇರ್ ಕೇರ್ ಬಗ್ಗೆ ಒಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗನ್ಸುತ್ತೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಅಕಸ್ಮಾತ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಆ್ಯಕ್ಚುಲಿ ಅಗಸೆ ಬೀಜ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಫ್ಲ್ಯಾಕ್ಸ್ ಸೀಡ್ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗಳಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಅಗಸೆ ಬೀಜನ ಬಳಸ್ಕೊಂಡು ನಾವು ನಮ್ಮ ಕೂದಲನ್ನು ಆರೈಕೆ ಮಾಡ್ಕೋಬೋದು. ಉದ್ದ ಬೆಳೆಯುತ್ತೆ, ದಪ್ಪ ಬೆಳೆಯುತ್ತೆ, ಹಾಗೂ ಕಪ್ಪಾಗಿ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ. ಮೊದಲಿಗೆ ಅಗಸೆ ಬೀಜನ ಹಿಂದಿನ ದಿನ ರಾತ್ರಿಯೇ 1-2 ಟೇಬಲ್ ಸ್ಪೂನ್ ಆಗೋಷ್ಟು ನೆನೆಸಿಡಿ. ಅದ್ರ ಜೊತೆಗೆ ನೀವು ಮೆಂತ್ಯ ಕಾಳು, ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಮೆಂತ್ಯ ಕಾಳು ಇದ್ದೇ ಇರುತ್ತೆ. ಅದನ್ನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜದ ಜೊತೆ ನೆನೆಸಿಡಿ. ನೆಕ್ಸ್ಟ್ ಡೇ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ನೀಟಾಗಿ ರುಬ್ಕೊಂಡು ಅದು ಚಟ್ನಿ ಥರ ಪೇಸ್ಟ್ ಆಗಬೇಕು. ಅಲ್ಲಿ ತನಕ ನೀಟಾಗಿ ರುಬ್ಕೊಂಡು ಅದನ್ನು ಹೇರ್ ಪ್ಯಾಕ್ ಥರ ಬಳಸ್ಕೊಳ್ಳಿ. ಅಂದರೆ ನೀವು ಸ್ನಾನ ಮಾಡೋಕ್ಕೂ ಮುಂಚೆ ಅರ್ಧ ಗಂಟೆ ಮುಂಚೆ ನೀಟಾಗಿ ಕೂದಲನ್ನು ಬುಡದಿಂದ ಹಿಡಿದು ಕೂದಲು ಉದ್ದ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ 30 ನಿಮಿಷ ಬಿಟ್ಬಿಡಿ. ಹಾಗೆ 30 ನಿಮಿಷ ಆದಮೇಲೆ ನಿಮಗೆ ಗೊತ್ತಾಗುತ್ತೆ, ಏಕೆಂದರೆ ಅಗಸೆ ಬೀಜ ಸ್ವಲ್ಪ ಒರಟು ಥರ ಆಗುತ್ತೆ. ಒರಟು ಥರ ಕೂದಲು ಆದಮೇಲೆ ನೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಬಿಸಿನೀರಲ್ಲಿ ಮಾಡೋಕ್ಕೋಗ್ಬೇಡಿ. ಬಿಸಿನೀರಲ್ಲಿ ಮಾಡಿದಷ್ಟು ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ, ಹೇರ್ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡ್ಕೊಳ್ಳಿ. ನೀವು ಯಾವ ಶಾಂಪು ಬಳಸ್ತೀರೋ ಆ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ. ಈ ಹೇರ್ ಪ್ಯಾಕ್ನ ಆದಷ್ಟು ನೀವು ವಾರಕ್ಕೆ 1 ಸತಿನಾದರೂ ಬಳಸಿ ನೋಡಿ. ತಿಂಗಳಲ್ಲಿ 4 ಸತಿ ಬಳಸಿ ನೋಡಿ. 3 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಟ್ಲೀಸ್ಟು ಹೇರು ಸ್ವಲ್ಪ ಉದ್ದ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ದಪ್ಪ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಸ್ವಲ್ಪ ಕಪ್ಪು ಕೂಡ ಆಗುತ್ತೆ. ಈ ಹೇರ್ ಪ್ಯಾಕಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಬೇಕಾದರೆ ನೀವು 1-2 ಸತಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡ್ತಾ ಹೋಗಿ. ಅಟ್ಲೀಸ್ಟ್ 6 ಮಂತ್ ಆದರೂ ಈ ರೀತಿಯಾಗಿ ಯೂಸ್ ಮಾಡ್ತಾ ಹೋದರೆ ಕೂದಲು ಖಂಡಿತವಾಗ್ಲೂ ಉದ್ದವಾಗಿ ದಪ್ಪವಾಗಿ ಬೆಳೆದಿರುತ್ತೆ. ಇನ್ನು ಇದ್ರ ಜೊತೆಗೆ ಇದು ಅಗಸೆ ಬೀಜದಿಂದ ನಾವು ಹೇರ್ ಸೀರಮ್ ಥರನೂ ಮಾಡ್ಕೊಬೋದು. 3 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಒಂದು ಪಾತ್ರೆಯಲ್ಲಿ ಹಾಕೊಳ್ಳಿ. ಅದಕ್ಕೆ 7-8 ಟೇಬಲ್ ಸ್ಪೂನ್ ಆಗೋಷ್ಟು, ಅಟ್ಲೀಸ್ಟ್ 1-2 ಗ್ಲಾಸ್ ಆಗೋಷ್ಟು ನೀರನ್ನು ಮಿಕ್ಸ್ ಮಾಡಿ. ಅದಾದಮೇಲೆ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಕುದಿಯುವಾಗ ನಿಮಗೆ ಗೊತ್ತಾಗುತ್ತೆ, ಅದು ನೋಳಿ ಥರ ಬರುತ್ತೆ. ಅಗಸೆ ಬೀಜ ಆಗಿರೋದ್ರಿಂದ ಸ್ವಲ್ಪ ಜಿಗಟಿರೋದ್ರಿಂದ ಅದು ನೋಳಿ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಇಮ್ಮಿಡಿಯೇಟ್ ಆಫ್ ಮಾಡಿಬಿಟ್ಟು ಇಮ್ಮಿಡಿಯೇಟು ನೀವು ಸೋದಿಸ್ಕೊಬೇಕಾಗುತ್ತೆ. ಇಲ್ಲಾಂದರೆ ಎಲ್ಲ ಫುಲ್ಲು ನೀರೆಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ಆ ಜೆಲ್ನ ನೀವು ಹೇರ್ ವಾಶ್ ಆದಮೇಲೆ, ನೀವು ಸ್ನಾನ ಮಾಡ್ತಿರಲ್ಲ, ಸ್ನಾನ ಮಾಡುವಾಗ ಹೇರ್ ವಾಶ್ ಆದಮೇಲೆ ಕಂಪ್ಲೀಟಾಗಿ ಕೊನೆಯಲ್ಲಿ ಈ ಜೆಲ್ನ ನೀವು ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಮಸಾಜ್ ಥರ ಮಾಡಿ, 1 ನಿಮಿಷ ತನಕ ಮಸಾಜ್ ಥರ ಮಾಡಿ. ಅದಾದಮೇಲೆ ಮಾಮೂಲಿ ಹೇರ್ ವಾಶು, ಒಂದು ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿಕೊಂಡು ಇದನ್ನು ಮಸಾಜ್ ಮಾಡಿದ್ಮೇಲೆ ಶಾಂಪೂ ಅವಶ್ಯಕತೆ ಇರೋದಿಲ್ಲ. ಕೊನೆಯಲ್ಲಿ ಇದನ್ನು ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿ ಹೇರ್ ವಾಶ್ ಮಾಡ್ಕೊಂಡು ಬನ್ನಿ. ಇದರಿಂದ ಇದು ಹೇರ್ ಸಿರಮ್ ಥರ, ನಿಮಗೆ ಕಂಡೀಷ್ನರ್ ಥರ ನಿಮಗೆ ಫೀಲ್ ಕೊಡುತ್ತೆ. ಸಾಫ್ಟ್ ಆಗುತ್ತೆ, ಒಂದು ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ಒಂಥರ ಸ್ಟ್ರೈಟ್ನಿಂಗ್ ಥರ ಸಿಗುತ್ತೆ ನಿಮಗೆ ಹೇರು. ಈ ಜೆಲ್ನ ನೀವು ಮಾಡಿಟ್ಕೊಂಡ್ರೆ ಅಟ್ಲೀಸ್ಟ್ 2 ಸತಿ ಬಳಸ್ಕೊಬೋದು. ರೂಮ್ ಟೆಂಪ್ರೇಚರಲ್ಲಿ 2 ಸತಿ ಯೂಸ್ ಮಾಡ್ಬೋದು. ನೀವು ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ ವಾರಕ್ಕೆ 1 ಸತಿ ಮಾಡಿಕೊಂಡು ವಾರಕ್ಕೆ 3 ದಿನನಾದರೂ ಬಳಸ್ಕೊಬೋದು. ಫ್ರಿಜ್ಜಲ್ಲಿಟ್ಟರೆ 3-4 ಸತಿ ಯೂಸ್ ಮಾಡ್ಬೋದು ಈ ಜೆಲ್ನ ನೀವು. ಇನ್ನು ನೆಕ್ಸ್ಟು ಹೇಳೋದಾದರೆ ಅಗಸೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂತಂದರೆ ಒಂದು ಪಾತ್ರೆ ಪೂರ್ತಿ ಡ್ರೈ ಆಗಿರಬೇಕು. ಒಂದು ಪಾತ್ರೆ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ಅಂದರೆ ತುಂಬ ಸೀದೋಗೋ ತನಕ ಫ್ರೈ ಮಾಡೋದೇನು ಬೇಡ. ಅದನ್ನು ಫ್ರೈ ಮಾಡಿದ ಆದಮೇಲೆ ಬಿಸಿನ ಸ್ವಲ್ಪ ಕಂಪ್ಲೀಟಾಗಿ ತಣ್ಣ ಆಗೋದಕ್ಕೆ ಬಿಡಿ. ಅಂದರೆ 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಅಂದರೆ ಹುರಿತಾರಲ್ಲ, 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಅದು ಕಂಪ್ಲೀಟಾಗಿ ತಣ್ಣ ಆದಮೇಲೆ ನೀಟಾಗಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಈ ಪೌಡರ್ನ ನೀವು ಯಾವಾಗ ಸ್ನಾನ ಮಾಡ್ತಿರಲ್ಲ, ಸ್ನಾನ ಮಾಡೋವಾಗ ಆಯಿಲ್ ಅಪ್ಲೈ ಮಾಡ್ತಿರಲ್ಲ,
ಮಾಡಿರ್ತೀರಲ್ಲ ಆ ಆಯಿಲ್ಗೆ ಈ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡಿ ಉಗುರು ಬೆಚ್ಚನ ಆಗೋಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಅಂದರೆ ಉಗುರು ಬೆಚ್ಚಂಗಿರಬೇಕು ಸ್ವಲ್ಪ. ಅಲ್ಲಿ ತನಕ ಎಣ್ಣೆನ ಬಿಸಿ ಮಾಡಿಕೊಂಡು ಈ ಪೌಡ್ರ್ ಜೊತೆನೇ ಎಣ್ಣೆನ ಬಿಸಿ ಮಾಡಿಕೊಂಡು ಎಣ್ಣೆನ ನೀವು ತಲೆಗೆ ಅಪ್ಲೈ ಮಾಡಿ ಅದಾದಮೇಲೆ ಮಾಮೂಲಿ ಹೇರ್ ವಾಶ್ ಮಾಡಿದ್ರೆ ಇದರಿಂದನೂ ಕೂಡ ಕೂದಲು ನಿಮಗೆ ದಪ್ಪವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಅಗಸೆ ಬೀಜ ಮತ್ತು ಮೆಂತ್ಯ ಎರಡನ್ನೂ ಕೂಡ ಡ್ರೈ ಪೌಡ್ರ್ ಮಾಡ್ಕೊಳ್ಳಿ. ಏನು ಹುರಿಯೋಷ್ಟೇನು ಬೇಡ, ಮಾಮೂಲಿಯಾಗಿ ಡ್ರೈ ಪೌಡ್ರ್ ಮಾಡ್ಕೊಳ್ಳಿ. ಅದ್ರ ಜೊತೆ ನೀವು ಬೇಕಂದರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಬರುತ್ತಲ್ಲ, ಕರ್ಬೇವಿನ ಸೊಪ್ಪು ಕಂಪ್ಲೀಟಾಗಿ ಒಣಗಿರಬೇಕು. ಅದು ಒದ್ದೊದ್ದೇ ಥರ ಇರಬಾರ್ದು. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಪೌಡ್ರ್ ಮಾಡಿಟ್ಕೊಳ್ಳಿ, ಸಾಕಾಗುತ್ತೆ ನಿಮಗೆ. ರೂಮ್ ಟೆಂಪ್ರೇಚರ್ ಅಂದರೆ ಮಾಮೂಲಿ ಹೊರಗಡೆನೇ ಇಡ್ತೀನಿ ಅಂತಂದರೆ ನಿಮಗೆ ಒಂದು 2-3 ದಿನ ಅದನ್ನು ಸ್ಟೋರ್ ಮಾಡ್ಬೋದು. ಈ ಪೌಡ್ರನ್ನು ಕೂಡ ನೀವು ಎಣ್ಣೆಯಲ್ಲಿ ಹಾಕಿ, ಅಂದರೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತಿರೋ ತಲೆಗೆ ಅಪ್ಲೈ ಮಾಡೋದಕ್ಕೆ ಆ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿಟ್ಕೊಂಡು ನೀಟಾಗಿ ಸೋದಿಸಿಟ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ಕೂಡ ನೀವು ಹೇರ್ ಪ್ಯಾಕ್ ಆಗಿ ಅಥವಾ ಮಾಮೂಲಿ ಹೇರ್ ಆಯಿಲ್ ಥರ ಯೂಸ್ ಮಾಡಿದ್ರೂ ಕೂಡ ಹೇರ್ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಇದ್ರ ಜೊತೆಗೆ ನೀವು ಅಗಸೆ ಬೀಜನ 2 ಟೇಬಲ್ ಸ್ಪೂನ್ ಆಗೋಷ್ಟು, ಮೆಂತ್ಯನ 2 ಟೇಬಲ್ ಸ್ಪೂನ್ ಆಗೋಷ್ಟು, ಮತ್ತು ಈರುಳ್ಳಿ, ನೀವು ಮಾಮೂಲಿ ಈರುಳ್ಳಿ ಬಳಸ್ತೀರಲ್ಲ ಅದನ್ನು ಒಂದು ಮೀಡಿಯಮ್ ಈರುಳ್ಳಿ, ಅದ್ರ ಜೊತೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು, ಜೊತೆಗೆ ಒಂದು 4 ಎಲೆ ಆಗೋಷ್ಟು ಪುದೀನ ಸೊಪ್ಪು, ಅದ್ರ ಜೊತೆಗೆ 1 ಟೀ ಸ್ಪೂನ್ ಆಗೋಷ್ಟು ಮೊಸರು, ಇದಿಷ್ಟನ್ನು ಕೂಡ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅಂದರೆ ಚಟ್ನಿ ಥರ ಪೇಸ್ಟ್ ಆಗಬೇಕು. ಸ್ವಲ್ಪನೇ ನೀರು ಬಳಸಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಹೇರ್ ಪ್ಯಾಕ್ ಥರ ವಾರಕ್ಕೆ 1-2 ಸತಿ ತಲೆಗೆ ಅಪ್ಲೈ ಮಾಡಿಕೊಂಡು ಮಾಮೂಲಿ 30 ನಿಮಿಷ, ನೀವು ಸ್ನಾನ ಮಾಡೋಕ್ಕೂ ಮುಂಚೆ 30 ನಿಮಿಷ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ತಣ್ಣೀರಲ್ಲೇ ನೀವು ಯಾವ ಶಾಂಪು ಬಳಸ್ತೀರೋ ಆ ಶಾಂಪೂಯಿಂದ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿದಾದಮೇಲೆ ಇದು ಕೂಡ ನಿಮಗೆ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಈ ಹೇರ್ ಪ್ಯಾಕ್ ಕೂಡ. ಇದ್ರ ಜೊತೆಗೆ ನೀವು ಹೇರ್ ಸಿರಮ್ ಕೂಡ ಯೂಸ್ ಮಾಡ್ಕೊಬೋದು. ಮೊದಲೇ ಹೇಳ್ದಾಗೆ ಹೇರ್ ಸಿರಮ್ನ ನೀವು ಹೇರ್ ವಾಶ್ ಆದಮೇಲೆ ಹೇರ್ ಕಂಪ್ಲೀಟಾಗಿ ಕೊನೆಯಲ್ಲಿ ಬರೋವಾಗ ನೀವು ಅಪ್ಲೈ ಮಾಡಿಬಿಟ್ಟು ತಿರ್ಗಾ ಹೇರ್ ವಾಶ್ ಮಾಡಿ ಕೂಡ ಬರ್ಬೋದು. ಅದ್ರ ಜೊತೆಗೆ ನೀವು ಹೇರ್ ಸಿರಮ್ ಆಗಿ ಅಂತಂದರೆ ನೀವು ಇದನ್ನು ಇದೇ ಹೇರ್ ಸಿರಮ್ನ ಅಂದರೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ನೀಟಾಗಿ ನೀರಲ್ಲಿ ಕುದಿಸ್ಕೊಂಡು ತೆಳ್ಳಗೆ ತುಂಬ ಚೆನ್ನಾಗಿ ನೀರು ಹಾಕಿ, ಅಂದರೆ 2 ಟೇಬಲ್ ಸ್ಪೂನ್ಗೆ ಒಂದು 4 ಗ್ಲಾಸ್ ಆಗೋಷ್ಟು ನೀರು ಹಾಕಿ ಅದು ಕಂಪ್ಲೀಟಾಗಿ ಜೆಲ್ ಆಗ್ತಾ ಬರ್ತಾ ಇದೆ ಇನ್ನೇನು ಅನ್ನುವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಸೋದಿಸಿಟ್ಕೊಳ್ಳಿ. ಅದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿಟ್ಕೊಂಡು ನೀವು ನೈಟು ಮಲಗೋವಾಗ ಹೇರ್ಗೆ ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಸ್ಪ್ರೇ ಮಾಡಿಕೊಂಡು 1-2 ನಿಮಿಷ ಮಸಾಜ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ಹೇರ್ ವಾಶ್ ಮಾಡಿ. ಈ ರೀತಿ ಮಾಡ್ಬೋದು ಕೂಡ. ಈ ರೀತಿ ಸ್ಪ್ರೇ ಮಾಡಿ ವಾರಕ್ಕೆ 3 ಸತಿ ಈ ರೀತಿ ನೀವು ಸ್ಪ್ರೇ ಮಾಡಿ. ಅಟ್ಲೀಸ್ಟ್ ನೀವು ಹೇರ್ ವಾಶ್ ಮಾಡ್ತಿರಲ್ಲ, ನೀವು ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡ್ತೀನಿ ಅನ್ನುವಾಗ ಹಿಂದಿನ ದಿನ ರಾತ್ರಿನೇ ಈ ರೀತಿ ಸ್ಪ್ರೇ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ಮಲ್ಕೊಂಡು ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡೋದ್ರಿಂದ ಕೂದಲು ಉದ್ದ ಆಗೋದಕ್ಕೆ ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಯಾವುದೇ ರೀತಿ ಸಿಕ್ಗಳು ಬರೋದಿಲ್ಲ, ಕಂಪ್ಲೀಟಾಗಿ ಚೆನ್ನಾಗಿ ಬೆಳೆಯುತ್ತೆ ಕೂದಲು ಕೂಡ. ಜೊತೆಗೆ ಡ್ಯಾಂಡ್ರಫ್ ಆಗೋದು ಕಮ್ಮಿ ಮಾಡುತ್ತೆ, ಹೇರ್ ಫಾಲ್ ಆಗೋದು ಕಮ್ಮಿ ಮಾಡುತ್ತೆ, ತುಂಬ ಚೆನ್ನಾಗಿ ಉದ್ದ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅಗಸೆ ಬೀಜದಿಂದ ಸಾಕಷ್ಟು ಉಪಯೋಗ ಇದೆ. ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ಹೇರು ದಪ್ಪ ಆಗುತ್ತೆ, ಎಕ್ಸ್ಪೆಷಲಿ ತೆಳ್ಳಗಿರೋ ಹೇರ್ಗಳು ನಿಜವಾಗ್ಲೂ ದಪ್ಪ ಆಗುತ್ತೆ. ನೀವೊಂದು 6 ಮಂತು ಈ ರೀತಿಯಾಗಿ ಯೂಸ್ ಮಾಡಿ ನೀವೇ ರಿಸಲ್ಟ್ ನೋಡ್ಬೋದು. ಅಟ್ಲೀಸ್ಟ್ ನೀವು ಪ್ಯಾಚ್ ವರ್ಕ್ ಮಾಡಿ, 1-2 ಸತಿ ಪ್ಯಾಚ್ ವರ್ಕ್ ಮಾಡಿ ನಿಮ್ಗೇನಾದರೂ ಕಂಫರ್ಟಬಲ್ ಅಂತ ಅನಿಸಿದ್ರೆ ಈ ಹೇರ್ ಪ್ಯಾಕು ಅಥವಾ ಈ ಹೇರ್ ಸಿರಮ್ಮು ನನಗೆ ಇಷ್ಟು ಏನು ಹೇಳಿದ್ದೀನಿ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಅಗಸೆ ಬೀಜದಿಂದ ಸಾಕಷ್ಟು ಉಪಯೋಗ ಆಗುತ್ತೆ ನಿಮಗೆ. ಇದರ ಜೊತೆಗೆ ಇದೊಂದೇ ಸಹಾಯ ಮಾಡೋದ್ರ ಜೊತೆಗೆ ನೀವು ಚೆನ್ನಾಗಿ ಫುಡ್ ತಿನ್ನಬೇಕು, ಹೆಲ್ದಿಯಾಗಿ ಫುಡ್ ತಿನ್ನಿ, ಆರೋಗ್ಯವಾಗಿರಿ, ಚೆನ್ನಾಗಿ ನೀರು ಕುಡಿಬೇಕು. ನೀರು ಸಾಕಷ್ಟು ನೀರು ಕುಡಿತೀರೋ ಅಷ್ಟು ಹೆಲ್ದಿಯಾಗಿ ಕೂದಲು ಬೆಳೆಯುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಆಗೋದು ಕಮ್ಮಿ ಆಗುತ್ತೆ. ಇದರ ಜೊತೆಗೆ ನೀವು ಹೇರ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದಿದ್ರೆ ಅಥವಾ ಏನಾದರೂ ನೀವು ಬೇರೆ ಥರದ್ದು ಹೇರ್ ಪ್ರಾಡಕ್ಟು, ಹೇರ್ ಆಯಿಲ್ಗಳು, ಹೇರ್ ಶಾಂಪುಗಳು ಯೂಸ್ ಮಾಡೋದಿದ್ರೆ ನಾನು ಹೇಳೋದಿಷ್ಟೇ, ಒಂದಕ್ಕೆ ಸ್ಟಿಕ್ ಆನ್ ಆಗಿ ಬೇರೆ ಯೂಸ್ ಮಾಡೋದು, ಬೇರೆ ನೋಡಿದ ತಕ್ಷಣ ಅದನ್ನು ಯೂಸ್ ಮಾಡಬೇಕು ಇದನ್ನು ಯೂಸ್ ಮಾಡಬೇಕಂತ ಸಾಮಾನ್ಯವಾಗಿ ಎಲ್ಲರಿಗೂ ಅನಿಸುತ್ತೆ. ಅದ್ರ ಬದಲಿಗೆ ಒಂದೇ ಹೇರ್ ಆಯಿಲು, ಒಂದೇ ಹೇರ್ ಶಾಂಪು, ಒಂದೇ ಹೇರ್ ಕಂಡೀಷ್ನರು ಯೂಸ್ ಮಾಡ್ತಾ ಬನ್ನಿ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದರಿಂದ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಡ್ಯಾಂಡ್ರಫ್ ಆಗೋದು ಕಮ್ಮಿ ಆಗುತ್ತೆ, ಹೇರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ. ಜೊತೆಗೆ ಹೇರ್ ಪ್ಯಾಕ್ ಹಾಕೋದ್ರ ಮೂಲಕ, ಅಂದರೆ ವಾರಕ್ಕೆ 1 ಸತಿನಾದರೂ ಹೇರ್ ಪ್ಯಾಕ್ಗಳನ್ನ ಯೂಸ್ ಮಾಡಿ. ಮನೆಯಲ್ಲೇ ಇರುವಂಥ ಮೊಸರು, ಪುದೀನ ಸೊಪ್ಪು, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಈ ರೀತಿ ಅಗಸೆ ಬೀಜ, ಮೆಂತ್ಯ ಕಾಳು ಇದೆಲ್ಲದನ್ನು ಬಳಸ್ಕೊಂಡು ಹೇರ್ ಪ್ಯಾಕ್ನ ಮನೆಯಲ್ಲೇ ಹೇರ್ ಪ್ಯಾಕ್ ತಯಾರಿ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಕೂಡ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋಕ್ಕಿಂತ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಬಳಸ್ಕೊಂಡು ಹೇರ್ ಪ್ಯಾಕ್ ಹಾಕ್ಕೊಂಡು ನಮ್ಮ ಕೂದಲನ್ನ ನಾವು ರಕ್ಷಣೆ ಮಾಡ್ಕೊಬೋದು.
ನನ್ನ ಚಾನಲಲ್ಲಿ ಈ ಹಿಂದೆ ಸಾಕಷ್ಟು ಹೇರ್ ಪ್ಯಾಕ್ಗಳ ಬಗ್ಗೆ ಆಗಿರಲಿ ಅಥವಾ ಹೇರ್ ಗ್ರೋತ್ ಆಗೋದ್ರ ಬಗ್ಗೆ ಆಗಿರಲಿ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನಾನು ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಫ್ರೀ ಇದ್ದಾಗ ಒಂದ್ಸತಿ ನನ್ನ ಚಾನಲ್ನ ಚೆಕ್ ಮಾಡಿ ನಿಮ್ಗೆ ಯಾವ್ದು ಯೂಸ್ಫುಲ್ ಅನಿಸುತ್ತೋ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ನನಗನ್ಸುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.